ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಫ್ರೆಂಡ್, ನಾ ಟೀ ಸ್ಟೈಲ್ ಪಾಲಕ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ 4 ಸ್ಪೂನ್ ಎಣ್ಣೆ ಹಾಕಿ, 2 ಚಕ್ಕೆ, ಒಂದು 4 ಲವಂಗ, 1 ಇಂಚಷ್ಟು ಹಸಿ ಶುಂಠಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಡಿತೈತೆ. ಅದಕ್ಕೆ 2 ಈರುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಆಗಿಬಿಟ್ಬಿಡ್ಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಅದಕ್ಕೆ 1-2 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ಹಾಕಿ ಎಲ್ಲವನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಬೇಕು, ಹಸಿ ವಾಸನೆ ಹೋಗೋವರೆಗೂ. ಅದಕ್ಕೆ 5-6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಹ ಬಾಡಿಸ್ಬೇಕು, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇದೆ. ನೋಡಿ ಎಂತ ಅಂದರೆ, ಅದು ಫ್ರೈ ಆದಮೇಲೆ ನಾವು ತೊಳೆದು ಇಟ್ಕೊಂಡಿರುವಂಥ ಪಾಲಕನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದನ್ನು ಸುದಾ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಅದು ಎಲ್ಲ ಹಾರಿರುವಂಥದ್ದನ್ನಲ್ವೇ ಪ್ಯಾನ್ನಲ್ಲಿರೋ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡು 1 ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಿ. ಅದು ಸ್ಕಿಪ್ ಆಗಿಬಿಟ್ಟಿದೆ. ಇದೆಲ್ಲ ರುಬ್ಕೊಂಡು ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯೋದವರೆಗೂ ಇದ್ದು ಅದಕ್ಕೆ ಒಂದು ಇಂಚಷ್ಟು ಸಾಕು. ಏಕೆಂದರೆ ಅತಿ ಹೆಚ್ಚು ಮಸಾಲೆ ಹಾಕೋತಾ ಇಲ್ಲ, ನಾಟಿ ಸ್ಟೈಲಲ್ಲಿ ಮಾಡ್ತಾರೆ. ಕಡಿಮೆ ಮಸಾಲೆಯಿಂದ 1 ಇಂಚಷ್ಟು ಚಕ್ಕೆ, ಲವಂಗ, ಅದಕ್ಕೆ ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಅದಕ್ಕೆ 2 ಏಲಕ್ಕಿ, ಸ್ವಲ್ಪ ಅನಾನಸ್ ಹೂವು ಹಾಕಿ ಅದನ್ನೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಗೆಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ಲೈಟಾಗಿ ಬ್ರೌನ್ ಬರಬೇಕು. ನಂತರ ಅದಕ್ಕೆ 1 ಟೊಮೊಟೊ, ಅದಕ್ಕೂ 2 ಟೊಮೊಟೊ ಹಾಕಿದ್ದೀವಿ. ಇಲ್ಲಿ 1 ಟೊಮೊಟೊ ಸಾಕು, ಹುಳಿ ಜಾಸ್ತಿ ಆಗುತ್ತೆ. 1 ಟೊಮೊಟೊ ಹಾಕಿ ಸ್ವಲ್ಪ ಹುಳಿ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಆ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ನಾವು ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಆ ಫ್ರೈ ಒಳಗಡೆ ಹಾಕೋದು. ಅದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಎರಡು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗೋ ತನಕ ಹುರಿಬೇಕು. ಹುರಿದ ತಕ್ಷಣ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡೋ ಥರ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. 2 ಲೋಟ ಅಕ್ಕಿ ತಗೊಂಡು 4 ಲೋಟ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟಿದ್ದೀನಿ. ಕುದಿ ಬಂದ ತಕ್ಷಣ ನಾನು ತಗೊಂಡಿರೋಂಥ 2 ಲೋಟ ಅಕ್ಕಿನ ಅದರೊಳಗಡೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ, ಅದನ್ನು ಸ್ವಲ್ಪ, ನನಗೆ ಸ್ಪೂನಲ್ಲಿ ಉಪ್ಪು ಅಳತೆ ಗೊತ್ತಾಗಲ್ಲ, ನಾನು ಕೈಯಲ್ಲೇ ಹಾಕೋದು. ಕೈಯಲ್ಲಿ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅದು ಕುದಿಯೋ ಥರ ಕಾಣಿಸ್ಬೇಕು. ಆ ಕುದಿಯೋ ಥರ ಕಾಣಿಸಿದ ತಕ್ಷಣ ಅದನ್ನು ಮಿಕ್ಸ್ ಮಾಡಿ, ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ, ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದು ಎಲ್ಲ ತಳ ಹತ್ತಬಾರ್ದು ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ವಿಷಲನ್ನು ಮುಚ್ತೀನಿ. 2 ವಿಸಲ್ ಬರೋವರೆಗೂ ಬಿಟ್ಟು, ನೋಡಿ ಫ್ರೆಂಡ್,
ನಾಟಿ ಸ್ಟೈಲ್ ರುಚಿಕರವಾದ ಪಾಲಕ್ ಪಲಾವ್ ರೆಡಿಯಾಗಿದೆ. ಮೊಸರು ರಾಯ್ತ ಮಾಡಿದ್ದೀನಿ. ಎರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇಲ್ಲಿ ನನ್ನ ಮಗನ ಕೊಟ್ಟೆ, ಅವನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ